ಶರಣಾಮೃತ ಚಾನಲಿಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಈ ಪೇರು ಗಿಡ ಚಲೋ ದಟ್ಟ ಬಂದದ, ಭಾಳ ಚಂದ. ಎಂದಂದ್ರ ಶ್ರಾವಣಕಿನ ಮುಂಚೆನೆ ಕಾಯಿ ಶುರುವಾಗ್ಯಾವ. ಶ್ರಾವಣಕಿನ ಮುಂಚೆನೆ ಏನ ಬ್ಯಾಸಗಿ ಇತ್ತು ನೋಡ್ರಿ, ಅವಾಗೆ ಶುರುವಾಗ್ಯಾವ. ಜೂನ್ ಅನ್ರಿ, ಜೂನ್ ಅರ್ಧಕ್ಕೆ ಶುರುವಾಗ್ಯಾವ. ಅವಾಗ ಶುರುವಾಗಿವು ಶ್ರಾವಣಕ್ಕೆ ಬಂದವ ಚಂದ ಕಾಯಿ. ಶ್ರಾವಣದಾಗ ಪೂಜಾಕ್ಕೆಲ್ಲ ಇಟ್ಟಿವಿ ನಾವು ಮನೆಗಿನ್ನೆ, ಲಕ್ಷ್ಮೀ ಪೂಜಾಕ್ ಭಾಳ ಚಲೋ. 2 ಸಲ ಬರ್ತಾವ. ಈಗ ಆಗಿದ್ಮೇಲೆ ಮತ್ತೆ ಇದು ಮುಗೀತದ. ಇದು ಮುಗಿದ ಮೇಲೆ ಸೀಸನ್ ಮತ್ತೆ ದೀಪಾವಳಿ ಟೈಮಿಗೆ ಮತ್ತೆ ಹೊಸವಾತಾವ. ಮತ್ತೆ ಇದು ಮುಗೀತದ. ಈಗ ಆಗಿವೆಲ್ಲ ಪೂರ ಹಣ್ಣಾಗಿ ಬಿಡ್ತಾವ. ಹಣ್ಣಾಗಿ ಬಿಟ್ಟು ಇದು ಮುಗೀತದ. ಇದು ಮುಗಿದ ಮೇಲೆ ಮತ್ತೆ 2ನೇ ಸಲ ಮತ್ತೆ ಆಗ್ತಾವ. ಮತ್ತೆ ಯಾವಾಗ ಶುರು ಆತಾವ ಅಂತಂದ್ರ ದಸರಾ ಆದ್ಮೇಲೆ. ದಸರಾ ಆದ್ಮೇಲೆ ಅಷ್ಟು ಇವು ಖಾಲಿ ಆತಾವ. ಖಾಲಿ ಆದ್ಮೇಲೆ ಮತ್ತೆ ಆತಾವ. ಮತ್ತೊಂದ್ಸಲ ಆತಾವ. ಮತ್ತೊಂದ್ಸಲ ಆಗಿ ಅವಾಗ ಸ್ವಲ್ಪ ಕಡಿಮೆ ಇರ್ತಾವ, ಇದ್ರಷ್ಟು ಇರಲ್ಲ ಅಂದ್ರೂ ಆತಾವ. ಅವಾಗ್ನು ಚಲೋ ಬರ್ತಾವ ಹಣ್ಣು ಬೇಕಾದಂಗ. ಇವು ಹಣ್ಣು ಅದು ಅಂತಂದ್ರ ನೋಡ್ರಿ ಅಷ್ಟು ಸ್ವೀಟ್ ಅವ ನಮ್ಮವ್ರೆ. ಭಾಳ ಮಂದಿಗೆಲ್ಲ ಕೊಡ್ತೀನಿ. ನಾವೇನು ಇದು ಮಾಡಲ್ಲ, ಎಲ್ಲರಿಗೆ, ನಮ್ಮ ಮನ್ಯಾಗ ಕೆಲಸ ಮಾಡೋರಿಗೆ, ಯಾರಿಗೆ ಗೊತ್ತಿದ್ದವ್ರಿಗೆ, ನಮ್ಮ ಮಂದಿ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತೀನಿ ನೋಡ್ರಿ. ಭಾಳ ಚಲೋ ಬರ್ತಾವ. ಇನ್ನ ದೊಡ್ಡ ಆತಾವ್ರಿ, ಇನ್ನ ಭಾಳ ಚಂದ ದೊಡ್ಡ ಆತಾವ. ಅವು ಹಕ್ಕಿ ತಿಂದು ಕೆಳಗೆ ಹಾಕ್ಲಕತ್ತಾವ. ಅದಕ್ಕೆ ನಿನ್ನೆ ವಿಡಿಯೋ ಮಾಡ್ಯಾರ ಅದ್ರ ಸಲುವಾಗಿ. ಹಕ್ಕಿ ತಿನ್ಲಕತ್ತಾವ. ಅಗಳೇ ಆರ್ಸಿ ಹಣ್ಣಾಗಿವೆಲ್ಲ ಒಳಗ ಹೋಗಿ ತಿನ್ಲಕತ್ತಾವ. ಹಕ್ಕಿ ತಿಂದು ಕೆಳಗೆ ಹಾಕ್ಲಕತ್ತಾವ. ಕೆಳಗೆ ಹಾಕ್ಯಾವ 2-3 ಹಣ್ಣು ಹಾಳು ಮಾಡ್ಯಾವ. ಅದಕ್ಕ ಯಾಕಿರಲ್ದಂತ ಹಂಗೆ ವಿಡಿಯೋ ಮಾಡ್ಯಾರ. ಬರ್ತಾವ್ರಿ, ಈಗ ಬರ್ತಾವ ನೋಡ್ರಿ. ಇಷ್ಟಾಗಿನ್ನ ಹಣ್ಣೆ ಬರ್ಲಾಗತ್ತಾವ. ಈಗ 2-3 ದಿನ ಆಯ್ತು ತಿಲ್ಲತ್ತಾವ. ಅಕ್ಕಿ ರಾತ್ರಿನೂ ತಿಂತಾವ, ಹಗಲತ್ನಾಗನು ತಿಂದು ಕೆಳಗೆ ಹಾಕ್ತಾವ. ಒಟ್ಟು ತಿಂದು ಕೆಳಗೆ ಹಾಕ್ಲಕತ್ತಾವ. ಅದಕ್ಕೆ ಆರಿಸಿ ಕಡೆಯರಂದ್ರ ಸಿಕ್ಕಿಲ್ಲ. ಅವು ಹಕ್ಕಿಗಳಿಗೆ ಮಾತ್ರ ಕಾಣಿಸ್ತಾವ. ಒಳಗ್ ಗುಂಪಿದ್ದಲ್ಲಿ ಹೋತಾವಲ್ಲ ಅವು. ಅದು ಹಂಗಾಗಿ ಭಾಳ ಆತದ್ರಿ ಕಾಯಿ. ಗಿಡ ಗುಂಪದ ಭಾಳ ಆತಾವ ಕಾಯಿ. ಭಾಳ ಆತಾವ. ಹಿಂಗ ಸ್ವೀಟ್ ಅವ ನೋಡ್ರಿ. ಭಾಳ ಕೆಂಪೇನಿಲ್ಲ, ಅದೆಲ್ಲ ವೈಟೇ ಅವ. ಆದ್ರ ಅದು ಸ್ವೀಟ್ ಅವ, ಚಂದ ರುಚಿ ಅವರಿ ಕಾಯಿ. ಭಾಳ ಚಲೋ ಬರ್ತಾವ. ಒಂದು ಸ್ವಲ್ಪ ಉದ್ದ ಸೇಪ್ ಆತಾವ. ಒಂದು ಸ್ವಲ್ಪ ಅದ್ರಾಗ ಒಂದು ದೊಡ್ಡ ಇದ್ದು ಹಣ್ಣು ಅಂದ್ರೆ ಉದ್ದ ಸೇಪ್ ಆಗಿರ್ತಾವ. ಸಣ್ಣ ಇದ್ದು ಅಂದ್ರೆ ರೌಂಡೇ ಆಗಿರ್ತಾವ. ಧನ್ಯವಾದಗಳು.